ನೋಡು ಪ್ರಣತಿ, ಇದನ್ನೆಲ್ಲ ಆ್ಯಡ್ ಮಾಡಿಬಿಟ್ಟು ಬಂದಿದ್ದ ಉತ್ತರವ ಈ ಕಡೆ ಬರಿಬೇಕು, ಗೊತ್ತಾಯ್ತಾ? ಅಮ್ಮ, ಅದೆಲ್ಲ ಆ್ಯಡ್ ಮಾಡಿಬಿಟ್ಟು ಈ ನಂಬರ್ ನನಗೆ ಗುಣಿಸ್ಬೇಕಂತೆ, ಆಮೇಲೆ ಬರೋ ಉತ್ತರ ಬರಿಬೇಕು. ನೀನು ಸುಮ್ಕೆ ಇಲ್ಲದೆ ಇರೋದೆಲ್ಲ ಮಾಡ್ಕೋಬೇಡ, ನಾನು ಹೇಳ್ಕೊಟ್ಟಿದ್ದಷ್ಟ ಮಾಡು. ಇದು ಇಷ್ಟೇ ಎಸಮ್ಮು. ನೀನು ಏಂತಕ್ಕೆ ಇಲ್ಬಲ್ದೇ ಇರೋ ತಲೆಕೆಸ್ಕೊಂಡು ನನ್ನ ಕೆಡಿಸ್ತಿ? ಹೋಗು, ನೀನು ಹೇಳ್ಕೊಡ್ತಿರೋದು ಸರಿ ಇಲ್ಲ. ಏಯ್ ಕೊಟ್ರೆ ನೋಡು, ನಾನು ಹೇಳ್ತಾ ಇರೋದು ಸರಿಗದೆ, ನೀನು ಮಾಡ್ತಿರೋದು ಸರಿ ಇಲ್ಲ. ಹಿಂಗೆ ಮಾಡಿದ್ರೆ ಅದು ತಿಂತೀಯ. ಯಾಕೋ ಬತ್ತ ರಾಯರ್ ಕೂತ್ರೆ ಕತ್ತಾಯ್ತು ನನಗೆ. ನಾ ಹೇಳೋದ್ಬಿಟ್ಟು ಬೇರೆ ಏನೋ ಮಾಡಕೋತಾಳೆ. ಶಶಿ, ಯಾಕೆ ಮಗಿ ನಯ್ಯೋ ಅನಿಸ್ತೀಯ? ಅವಳಿಗೆ ಸ್ಕೂಲ್ನಾಗ ಹೆಂಗೆ ಹೇಳ್ಕೊಟ್ಟಾರೋ ಹಂಗೆ ಮಾಡಲಿ ಬಿಡು. ಬಂದರೆ ಮಗ ಓದೋ ಸಮಯಕ್ಕೆ ಸರಿಯಾಗಿ ಬರ್ತೀರಾ. ಇನ್ನು ನಿಮ್ಮ ಮಗಳು ನಿಮ್ಮ ಮೂತಿ ನೋಡಿದ್ರೆ ಇನ್ನು ಹೇಳಿದ ಮಾತು ಎಲ್ಲಿ ಕೇಳಾಡು. ಸರಿ ಕುತ್ಕೊಳ್ಳಿ, ಕಾಪಿ ಇರ್ತೀನಿ. ಕಾಪಿ ಏನು ಬೇಡ. ಅಯ್ಯೋ ಇದೆಲ್ಲ ಕಾಪಿ ಕುಡಿಯೋರಾರು. ಅದು ನನಗೆ ಶಶಿ, ಏನಂದ್ರೆ ಒಂದು ವಿಷಯ ಹೇಳ್ಬೇಕಣೆ. ಏನು ಹೇಳ್ರಿ? ಈ ತಿತ್ಲಾಗೆ ಕಿಶೋರನ ವರ್ತನೆ ಯಾಕೋ ಸರಿಗಿಲ್ಲ ಕಣೆ. ನಾನು ಗಮನಿಸ್ತಾ ಅವನಿ. ಅವ್ನು ಯಾರೋ ಪ್ಯಾಟ್ಗೆ ಹೋಗಿದ್ದು ಬಂದ ಸ್ನೇಹಿತ, ಅವನಿಂದಲೇ ಸುತ್ತಾವನೆ ಕಣೆ. ಸಂತೋಷನೂ ನೋಡಿದ್ನಂತೆ. ಅವನದು ವ್ಯವಹಾರ ಯಾಕೋ ಸರಿಗಿರಂಗೆ ಕಾಣಲ್ಲ. ಇವನು ಅವನ ಜೊತೆಗೆ ಸುತ್ತಾವನೆ, ಏನೋ ವಿಷಯ ಅದೇ ಅಂತ ಇದ್ದ. ಅಯ್ಯೋ ಕಿಶೋರನ ವಿಷಯ ನಿಮ್ಗೆ ಯಾಕ್ರಿ, ಸುಮ್ಕಿರಿ. ಅವ್ನು ಯಾರ ಜೊತೆಗಾರ ಸುತ್ಕೊಳ್ಳಿ, ಎಲ್ಲಾರು ಹೋಗ್ಕೊಳ್ಳಿ, ನಮ್ಗೆ ಯಾಕೆ? ನಾನು ತಪ್ಪಾಗಿ ಹೇಳ್ತಾ ಇಲ್ಲ, ಆಮೇಲೆ ತಪ್ಪು ತಿಳ್ಕೊಬೇಡ್ರಿ. ಕಿಶೋರ ನಿಮ್ಮ ಮಾತು ಕೇಳೋನಲ್ಲ. ಅವ್ನ ವಿಷಯ ತಗೊಂಡು ನೀವೇನು ಮಾತಾಡೋರು ತಪ್ಪಾಯ್ತದೆ ನಿಮ್ಮ ಅತ್ತಮ್ಮನ ಹತ್ರ. ಅದಕ್ಕೆ ಅವನು ಹೆಂಗಾರ ಸುತ್ಕೊಳ್ಳಿ ಬುಟ್ಟಾಕಿಂದಿದ್ದು. ಅಷ್ಟಕ್ಕೂ ಅವನೇನು ಸುತ್ಕೊಂಡ್ರೆ ಏನು ಮಾಡ್ಕೊತಾನೆ? ಅಷ್ಟಕ್ಕೂ ನಮಗೇನಾಗಬೇಕು ಬುಡಿ. ಲೇಲೆ ಹಂಗಲ್ಲ ಕಣೆ, ಅವನು ಸುತ್ತಾಡ್ತಿರೋದು ಒಳ್ಳೆಯವ್ರ ಸಂಘ ಅಲ್ಲ. ಆವಾಗಿಂದ ಹಂಗೆ ತಾನೇ ಅವನು. ಆದರೂ ಇವನು ಸ್ನೇಹಿತ ಇಲ್ಲಿ ಪೋಲಿ ಬಿದ್ದು ಪ್ಯಾಟೆಗೆ ಹೋಗಿ ಹೆಂಗೋ ದುಡ್ಡು ಮಾಡ್ಕೊಬಂದ್ಬಿಟ್ಟವನೆ. ಅವನ ಜೊತೆ ನೀವು ಸುತ್ತಾವನೆ ಅಂದರೆ ಏನೋ ಯಾವುದಾದ್ರು 8 ಕ್ಲಾಸಿಗೆ ಸುತ್ತಾವನೆ ಅಂತ ಆದರೆ 2 ದಿವಸ 3 ದಿವಸ ಅಲ್ಲಿ ಸುಮಾರು ದಿವಸ ಅವ್ನ ಕುಟೇನೆ ಸುತ್ತಾವನಂತೆ. ಅವನ್ನ ಯಾವ ಥರದವನೋ ಏನೋ. ಇವನು ಅವ್ನ ಸಂಘಕ್ಕೆ ಬಿದ್ದು ಮರ್ಯಾದೆ ಹೋಗುವಂಥ ಕೆಲಸಗಳೇನಾರು ಮಾಡಿಬಿಟ್ರೆ ಅದು ಬಂದು ಮಾವ ಹಿಂಗೆ ತಲೆ ತಿಂತದಲ್ಲ. ಅದಕ್ಕೆ ಯಾಕೋ ಹೇಳ್ಬೇಕು ಅನ್ನಿಸ್ತು ಕಣೆ. ನೀವು ನನ್ನ ಹತ್ರ ಹೇಳಿದ್ರಿ ಸರಿ, ಇದನ್ನು ತೊಗೊಂಡೋಗಿ ಮಾವಯ್ಯನ ಹತ್ರ ಹೇಳೋದು ಮಾವ ಇನ್ನೂ ಚಿಂತೆ ಮಾಡ್ತಾರೆ. ಅತ್ತಮ್ಮನ ಹತ್ರ ಹೇಳಿದ್ರೆ ನಮ್ಮನ್ನೇ ದೂರ್ತಾರೆ. ಕಿಶೋರನ್ನ ಕೇಳೋಕ್ಕಾರ ಆಯ್ತದ? ಇನ್ನಿದ್ರ ಮೇಕೆ ನಾವು ಈ ವಿಷಯದಲ್ಲಿ ತಲೆ ಹಾಕಿಸ್ಕೋಬೇಕು. ಹಾಗೇನಾರು ಮಾಡಬಾರ್ದಿರೋ ಕೆಲಸ ಮಾಡಿದ್ರೆ ಆಮೇಲೆ ಅನ್ಭವಿಸೋನು ಅವನಿಗೆ ಬುಡಿ. ಲೇ ಇಷ್ಟು ಬೇಗ ಮರ್ತ್ಬಿಟ್ಟೇನೆ. ಅಲ್ಲ ಕಣೆ, ಅವನು ಏನಾರು ಅನ್ಭವಿಸೋಕ್ಕೆ ನಿಂತ್ಕೊಂಡ್ರೆ ಅನಿತಂಗೂ ಹೊಡ್ತಾ ಬೀಳಕ್ಕಿಲ್ವೇನೆ? ನಮಗೋಸ್ಕರ ಪಾಪ ಹುಡುಗಿ ಎಷ್ಟೆಲ್ಲ ಸಹಾಯ ಮಾಡೋಳೆ. ಈಗ ಏನು ಮಾಡೋಣ ಅಂತ್ಯಾ? ಅನಿತನ ಮಕ್ಕ ನೋಡಬೇಕು ದಿಟ. ಹಂಗಂತ ನೀವು ಕಿಶೋರ್ ಮಿಸ್ಸಿಗೆ ತಲೆ ಹಾಕಿದ್ರೆ ಎಷ್ಟೆಲ್ಲ ಕೇಳಬೇಕಾಯ್ತದ ಗೊತ್ತಲ್ವಾ? ಆದರೂ ಮಾವಯ್ಯನಿಗೋಸ್ಕರ ಅನಿತಂಗೋಸ್ಕರ ಅವ್ನು ಏನು ಮಾಡ್ತಾವನೆ ಅಂತ ತಿಳ್ಕೊಳ್ಳೋಣ ಅಂತ ಇದ್ದೀನಿ. ಏನಂತೀಯೇ? ಏನೋಪ್ಪ, ನಮ್ಗೆ ಯಾಕೆ ಬೇಕು ಅನ್ನಿಸ್ತದೆ. ನೀವು ಹೇಳೋದು ನೋಡಿದ್ರೆ ತಿಳ್ಕೊಂಡು ಏನು ಮಾಡೋದು ಏನೋ ನಿಮ್ಗೆ ತೋಚ್ದಾಗ ಮಾಡಿ. ಈಗ ಸ್ವಲ್ಪ ದಿವಸ ಸುಮ್ಕಿದ್ಬಿಡಿ. ಆಮೇಲೆ ಏನು ಇಲ್ದಿರೋ ನಾವು ಸುಮ್ಮನೆ ಅನುಮಾನ ಬಿದ್ದು ಆಮೇಲೆ ಅದಕ್ಕೆ ದೊಡ್ಡ ಅಪರಾಧ ಅಂದು ನಿಮ್ಮತ್ತೆ ಯಾಕೆ ಬೇಕು? ಅಲ್ಲ ಹಂಗೇನಾರು ಏನು ಇಲ್ದಿರೋದ್ರೆ ದೇವ್ರದಯ್ಯ ಒಳ್ಳೇದಾಯ್ತು. ಅವ್ನು ಹೆಂಗಿರೋ ಪೋಲಿ ಅಲ್ಕಂಡೆ ಬಿದ್ದಿರಲಿ ಅನ್ಬೋದು. ಅಪ್ಪಿ ಏನಾರು ಇದ್ದರೆ ನಾಳೆ ದಿವಸ ದೊಡ್ಡದಾರೆ ಮಾವಯ್ಯ ವಯಸ್ಸಾಗದೆ ಎಲ್ಲೋ ತಾನೆ. ಇವನು ಹಾಳು ಬಸ್ತೀವನು ಅವಾಗಿಂದಲೂ ಇವನು ಅದೇ ಕತೆ. ಏನು ಒಂದ ಹೇಳ್ದ? ಅವಾಗೇನೋ ನಾನು ಅಲ್ಲೇ ಇದ್ದೆ ನೋಡ್ಕೊತಿದ್ದೆ. ಈಗ ಅವ್ನು ಮೂಗುದಾರೆ ಏನು ಇಲ್ದಾರಂಗಾಗಿ ಈಗ ಸಿಕ್ಸಿದ್ದವರಿಂದ ಅರಿತಾವನೆ. ಅವನು ಯಾಕೋ ನನಗೂ ನೋಡಿದ ಮಟ್ಟ ಅವ್ನ ಸ್ನೇಹಿತ ಸರಿ ಕಾಣಕ್ಕಿಲ್ಲ. ಅಂಥವ್ರನ್ನೇ ಅಲ್ವೇ ಕಿಶೋರ ಕಾಲದಿಂದ ಸಂಗಮ ಮಾಡ್ಕೊಳ್ಳೋ ಕುಡಿಕೊಳ್ಳೋದು. ನ್ಯಾಯವಾಗಿರೋರು ಇವನು ಯಾಕೆ ಸೇರಿಸ್ತಾರೆ? ಇಲ್ಲ ಇವನು ಯಾಕೆ ನ್ಯಾಯವಾಗಿರೋರು ಹೋಯ್ತಾನೆ? ಅಮ್ಮ, ಕಿಶೋರ ಚಿಕ್ಕಪ್ಪನ? ಏಯ್ ಯಾರು ಅಲ್ಲ, ಸುಮ್ಮನೆ ಕುತ್ಕೋ, ಓದ್ಕೊ ನಿನ್ ಪಡ. ನೀನು ದೊಡ್ಡವ್ರು ಮಾತಾಡೋ ತಲೆ ಹಾಕ್ತಾಳೆ. ತಪ್ಪು ಅವಳ್ದಲ್ಲ, ನಮ್ಮದು. ಅವಳು ಎದುರುಗಡೆ ಕುಂಡ್ರಿಸ್ಕೊಂಡು ಹಿಂಗೆಲ್ಲ ಮಾತಾಡಿದ್ವಲ್ಲ ಅದು. ಸರಿ, ಈ ವಿಷಯ ನಿನ್ನ ಕೂಟ ಸಂಧಿಗೆ ಮಾತಾಡ್ತೀನಿ. ಅದೇ ನಿಂಗೊಂದು ಮಾತು ಹೇಳೋಣ ಅಂತೇಳಿ ಹೇಳ್ದೆ. ಸರಿ, ನೀವು ಅದೇ ಈಚೆಗಡೆ ಕೆಲಸ ಮುಗಿಸ್ಕೊಬರೋಗ್ರಿ. ನಾನು ಇವಳು ಒಂಚೂರು ಪಾಠ ಮಾಡಿಬಿಟ್ಟು ಆಮೇಲೆ ಕೆಲಸ ನೋಡ್ತೀನಿ. ಯವ್ವ, ಎಕ್ಸಾಮ್ ಇನ್ನೂ ಎಷ್ಟು ದಿವಸ ಅದೇ? ಇನ್ನೊಂದು ವಾರ ಆಯ್ತಪ್ಪ, ಮುಗೀತು. ಸರಿ, ಚಂದ ಪಾಸ್ ಮಾಡ್ಬಿಡು ಮಗಳೇ, ಮುಂದಿನ ವರ್ಷ ಹೈಸ್ಕೂಲು. ಹ್ಞೂ. ಏನು ಮಾಡ್ತಾ ಇದ್ದವ್ವ ಅನಿತಾ? ಗಿಡಗಳಿಗೆ ನೀರು ಹಾಕೊಂಡು ಕೂತದೆ. ಸರಿ, ಅದು ಅಲ್ಲೇ ಬಿದ್ದಿರಲಿ. ಓ ಬಂದರೆ ನಿಮ್ಮನ್ನೇ ಕಾಯ್ತಿದ್ದೆ. ಯಾಕೋ ನನ್ನನ್ನು ಯಾಕೆ ಕಾಯ್ತಾ ಇದ್ದೆ ನೀನು? ಅಂಥದ್ದೇನು ಕೆಲಸ ಓಡೋಗಿತ್ತವ ನನ್ನಿಂದ? ಏನು ಇಸ್ಯಾ? ಯಾಕೆ ಕಾಯ್ತಿದ್ದೆ? ಅಯ್ಯೇ ಎಂಡ್ರು ನಿಮ್ಮನ್ನೇ ಕಾಯ್ತಿದ್ದೆ ಅಂದರೆ ಯಾವನಾರು ಗಂಡ ಅದು ಹಿಂಗೆ ಮಾತಾಡ್ತಾನೆ? ಏಯ್ ಮೈ ಮೇಲೆ ಅಲ್ಲಿ ಬಿದ್ದರಂಗೆ ಆಡ್ತೀಯಲ್ಲ? ಏನಕ್ಕೂ ಇಲ್ಲ ಕಣ. ಸಿಲಿಂಡ್ರು ಅದೆಂಥದ್ದು ಅದೇನೋ ಯುದ್ಧ ನಡೀತಿತ್ತಲ್ಲ, ಅದಕ್ಕೆ ಸಿಲಿಂಡ್ರು ಬಿಡ್ದಂಗೆ ನಿಲ್ಸಿರಲ್ಲ. ಈಗೇನೋ ಬಿಟ್ಟವ್ರಂತೆ ಟಿ ವಿನಾಗ ಹಂಗೆ ಅಂತ ಇರು. ಬುಕ್ ಮಾಡಿಬಿಡು. ಆಮೇಲೆ ಅಲ್ಲಿ ಬಿಟ್ಟವ್ರೆ, ಇಲ್ಲಿನ ಬಿಟ್ಟಿಲ್ಲ. ಬುಕ್ ಮಾಡ್ತೀನಿ ತಕ್ಕೋ.
ಅಲ್ಲ ಈ ಆಳ್ಬಸ್ತಿಯವರು ಅಲ್ಲೆಲ್ಲ ಯುದ್ಧ ಮಾಡ್ಕೊಂಡು ಇಲ್ಲಿ ಬಂದು ನಮ್ಗೆ ಹಿಂಗೆಲ್ಲ ತೊಂದರೆ ಆಯ್ತದಲ್ಲ ಇದು ಹೆಂಗೆ ಅಂತವ ಯಾಕೆ ಮಾಡ್ಬೇಕಾಗಿತ್ತು ಯುದ್ಧವ ಅವ್ರಿಗೂ ನಿನ್ನಂಗೆ ಹೊಸ ಹೆಚ್ಚಾಗಿರ್ತದಲ್ಲ ಅವಾಗವಾಗ ಹಂಗೆ ಆಡ್ತಾರೆ ಬಿಡು. ಏ ನೀನೊಳ್ಳೆ ಯಾವ್ದು ಎತ್ತಗಾರ ಹೋಗ್ಲಿ ಬಂದು ನನ್ನ ಬುಡಕ್ಕೆ ಸಿಗಾಯ್ಕೊ. ಸರಿ ಹಬ್ಬಕ್ಕೆ ಸಾಮಾನು ತರಬೇಕಾಗಿತ್ತು, ಕಾಸು ಕೊಡು. ನೀನೇನು ತರೋದು ಅಷ್ಟರೊಳಗೆ ಇದ್ದದ್ದು, ಅದೇನು ಬೇಕು ಚೀಟಿ ಬರ್ಸ್ಕೊಡು, ನಾನೇ ಶೆಟ್ರ್ ಅಂಗಡಿ ಕೊಟ್ಬಿಟ್ಟೋಯ್ತೀನಿ, ಅವ್ರ ಹುಡುಗನೇ ತಂದು ಕೊಡ್ತಾನೆ. ಅಗಳು ನಿನ್ನ ಕಟ್ಕೊಂಡು ಎಂಟ್ರು ನಂಬೆ ಶೆಟ್ರು ನಂಬಿಯಾ? ನೀನೊಂದು ಕೊಡೋದು ಅವನೊಂದು ತರೋದು, ಒಂದು ಕೆಳ್ ಬರ್ದಿಕ್ಕದು ಯಾಕೆ ಬೇಕು? ನನಗೆ ಕೊಟ್ಟರೆ ನಂಗೆ ಎಷ್ಟು ಬೇಕೋ, ಯಾವ್ದು ಬೇಕೋ, ಕಮ್ಮಿವ್ಯಾವು ಹೆಚ್ಚಾಗಿರೋವ್ಯಾವು ಚಂದಾಗಿರೋವ್ಯಾವು ಕೆಟ್ಟೋದವ್ಯಾವು ಎಲ್ಲ ನೋಡ್ಕೊಂಡು ಮಾಡ್ಕೊಂಡು ನಿಧಾನ ತತ್ತೀನಪ್ಪ. ನೀನು ಹೆಚ್ಚಾಗಿ ಕೊಟ್ಬಿಟ್ಟಿಯ, ನಾನೇನು ಉಳಿಸ್ಕೊಬಿಟ್ಟೇನೆ ಮನೆ ಸಾಮಾನಾಗೆ. ನೀನೊಳ್ಳೆ ಚಂದ ಕೇಳ್ತಿ. ಆಚೋರ್ನ ನಂಬೆ ಆಚೋರ್ನ ನಂಬ್ತಿ, ಮನೆಯವ್ರನ್ನ ನಂಬೆ ಅಲ್ವೇ? ನಿಂಗೆ ಹೆಂಗೆ ಗೊತ್ತಾಯ್ತದೆ ಅವ್ನು ಶೆಟ್ಟಿ ಮೋಸ ಮಾಡ್ದ ಅಂತವ? ಶೆಟ್ಟಿ ಮಾಡ್ತಾನೋ ಬರ್ತಾನೋ, ನೀನು ಮಾಡ್ತಿ ಅಂತ ಅಷ್ಟು ಗೊತ್ತಾಯ್ತದಲ್ಲ ಬಿಡು ಸಾಕು. ಅದೇನು ಪಿಸ್ಕುಟದು ಜೋರಾಗಿ ಹೇಳು. ಅಲ್ಲ ಕಣೆ, ಸೆಟ್ರು ಎಷ್ಟು ವರ್ಷದಿಂದ ನಮ್ಗೆ ಸಾಮಾನು ಕೊಡ್ತಾರೆ, ಅಂಥವ್ರ ಮೇಲೆ ಅನುಮಾನ ಬೀಳ್ತೇನ್ಲೇ? ಅಯ್ಯ ಎಷ್ಟು ವರ್ಷದಿಂದ ಆದ್ರೇನು? ಅಷ್ಟು ವರ್ಷದಿಂದ ನಾನು ಸಂಸಾರ ಮಾಡ್ತೇವೆ ನೀ ಮನೆಗೆ, ನಿನ್ನ ಕುಟೆ ನೀನು ನನ್ನೇ ನಂಬೆ, ಅವನ್ನ ನಂಬ್ತಿಯಲ್ಲ ಎಷ್ಟು ವರ್ಷ ಅಂತ. ನೋಡಿದೆ. ಅಯ್ಯೋ ಗಿರ್ಜಿ ನೀನು ಸುಮ್ಕಿದ್ಬಿಡು. ನನಗೆ ಮೊದಲೇ ತಲೆ ಕೆಡಿಸಿರುವಾಗ ತಲೆ ಕೆಡಬೇಡ, ಇನ್ನೂ ತಲೆ ಕೆಡಿಸ್ಬೇಡ ನೀನು. ನಿನ್ನ ಕೂಡ ಜಗಳ ಆಡಂಗಿದ್ರೆ ನಾನು ಬಂದೇಟಿಗೆ ಜಗಳ ಆಡಬೇಕಾಗಿತ್ತು. ಯಾಕೋ ಹೆಂಗೆ ಕಾಣ್ತೀನಿ ನಾನು? ಮಾತ್ಕೊಂದ್ಸರಿ ಜಗಳ ಆಡಂಗೆ ಕಾಣ್ತೀನಿ ನಿನ್ನ ಕಣ್ಗೆ? ಸುಮ್ಕೆ ಕಾಲು ಕೆರ್ಕೊಂಡು ಬಾ ಅಂದರೆ ನಿನ್ನಂತ ಹೇಳ್ಬಿಟ್ರೆ ಇನ್ನು ಸಿಕ್ಕಾಕಿಲ್ಲ ಕಣೆ ಗಿರ್ಜಿ. ಅಲ್ಲ ಒಂದು ಮಾತು ಕೇಳ್ತೀನಿ, ಅವತ್ತು ಸತೀಶ ನಿಂಗೆ ಏನಂದ ಹೇಳು? ಮಂಗ್ಲಿ ಅನಿತನ ಮೈಮೇಗೆ ಬಂದಾಗ ಏನಂದ? ಅದೆಲ್ಲ ಮುಗಿತಲ್ಲ ಕತೆ, ಈಗ ತಿರ್ಗಿ ಯಾಕೆ ಅದನ್ನೇ ಒದ್ರಕೊಂಡು ಕೂತಿದೆಯಲ್ಲ? ಅವ್ರೋ ಬಂದಿದ್ಲು, ಒಡವೆ ಕೊಟ್ಟೆ ಹೋದ್ಲು, ಇವನೇನಂದ? ಈಗ ಯಾಕೆ ಆ ಕತೆ ಎತ್ತಾ ಇದೆಯಲ್ಲ? ಲೇ ಮಾರಿ, ನಾವು ಆ ಕತೆ ಎತ್ತಲ್ಲ, ನಾವು ಮರ್ತೋಗಿದ್ದೋ. ಗ್ಯಾಪಿಸ್ಕೊಡೋ ಕೆಲಸ ನೀನು ಮಾಡ್ತಿದ್ದೆ ಅಲ್ಲ ಕಣ್ಲೆ. ಅವತ್ತು ಸತೀಶ ನೀವಿಸಿ ಆಚೆಗೆಲ್ಲೂ ಹೋಗ್ಬಾರ್ದು, ನಮ್ಮಲ್ಲೇ ಇರಬೇಕು ಅಂತ ಹೇಳಿಲ್ವೇನೆ? ಹೇಳಿದ್ನಲ್ಲ. ಈಗ ಆಚೆಗೆಲ್ಲಿ ಹೋಗೋದೆ? ಒಳೊಳಗೆಲ್ಲ ಸರಿನೂ ಹೋಯ್ತಲ್ಲ. ಎಲ್ಲಿ ಸರಿ ಹೋಗೋದೆ? ನೀನು ಯಾರ್ಯಾರು ಕುಟೆ ಹಂಗೆ ಬಾಯ್ಬಿಟ್ಕೊ ಬಂದಿದ್ದಿ ಹೇಳು ನೋಡೋಣ. ನಾನು ಯಾರು ಕುಟೆ ಬಾಯ್ಬಿಟ್ಟಿದ್ದೀನಿ? ನೀನು ಒಳ್ಳೆ ಸಂದ ಆಯ್ತಪ್ಪ ಈಗ. ಲೇ ಯಾರು ಕುಟೆನ ಬಾಯ್ಬಿಟ್ಟಿಲ್ವ ನೀನು? ನಿನ್ನ ಗೆಳ್ತಿ ಸಾವಿತ್ರಿ ಕುಟೆ ಬಾಯ್ಬಿಟ್ಟಿಲ್ಲ ಅಂತ ಹೇಳು. ಆ ಸಾವಿತ್ರಿ ಕುಟಿಯ ಯಾವಾಗ ಒಡವೆ ಕೇಳ್ಕೊ ಬಂದಿದ್ಲು, ಹಿಂಗಾಯ್ತು ಇಲ್ಲ ಅಂತ ಹೇಳಿದ್ನಪ್ಪ. ಇನ್ನೇನು ಹೇಳ್ಬೇಕಾಗಿತ್ತು? ಆ ವಿಷಯ ನಿಂಗೆ ಯಾರು ಹೇಳ್ದವರು? ಆ ವಿಷಯ ಯಾರು ಹೇಳೋದು ಬೇಡ ಕಣವ ತಾಯಿಯೇ. ನೀನು ಯಾಕೆ ಕೇಳ್ದು ಏನಂತ ಹೇಳ್ದು? ಕಾಣೆ ಒಟ್ಟಿನಲ್ಲಿ ಈಚೆಗೆ ಬಂದದೆ. ನಿನ್ನ ಗೆಳ್ತಿ ಸಾವಿತ್ರಿ ಒಂದು ಮನೆ ಬಿಡ್ದಂಗೆ ತಪ್ಕೊಂಡು ಹೇಳ್ಕೊಬತ್ತಾವಳೆ, ಗೊತ್ತಾಯ್ತೇ? ಯಾರಿಗೆ ಹೇಳೋಳೆ? ಆಳು ಬಸ್ತಿಯೋಳು ಏನಂತ ಹೇಳೋಳೆ? ಯಾರು ಹೇಳ್ದವ್ರು ನಿನಗೆ? ಆ ಬಾಜಾರಿ ಬಾಯಾಳಿ ಯಾರ್ಯಾರು ಕುಟ್ಟ ಹೇಳ್ಕೊ ಬಂದವಳು ಕಾಣೆ. ನಾನು ಒಟ್ಟಿನಾಗ ಒಂದಿಬ್ಬರು ಬಂದು ಹೇಳಿದ್ರು, ಅದನ್ನು ಕೇಳಿಸ್ಕೊಂಡು ತೆಪ್ಪಗೆ ಬಂದೀನಿ. ಸತೀಶನ ಕಿವಿಗೆ ಬಿದ್ದರೆ ಏನು ಗತಿ ಅಂತ ಹೇಳಿ. ಅಲ್ಲ ಆ ಹುಡುಗನ ಮರ್ಯಾದೆ ಇನ್ನು ಹೆಂಗೆಲ್ಲ ತೆಗಿಬೇಕು ಅಂತಿದ್ಯಾ? ಅವ್ರವ್ವ ದೆವ್ವಾಗಿ ಬಂದಿದ್ಲು ಮಾಡಿದ್ಲು ಅಂತೆಲ್ಲ ಹೇಳ್ಕೊಂಡು ಯಾಕೆ ನಿಂಗೆ ಬೇಕಿತ್ತೀವ? ಲೇ ಗಿರ್ಜಿ, ನಾನು ಮರ್ಯಾದೆ ತೆಗಿಬೇಕು ಅಂತಲಿದ್ಯಲ್ಲೇ. ಅಲ್ಲ ಅವ್ನ ಪಾಡ್ಗವನು ಹೂನೆ ಅವ್ರವ್ವ ಬಂದು ಒಡವೈಸ್ಕಟ್ಲು, ಅದು ಅಲ್ಲಿಗೆ ಬಿಡ್ದಿರ ಆ ಬಾಯಾಳಿ ತಕ್ಕ ಹೋಗಿ ಹೇಳಿದೆ. ಅವಳು ಊರು ಸುತ್ತ ಅಂಟ್ಕೊಂಡು ಮರ್ಯಾದೆ ತಕ್ಕಿತಾವಳೆ. ಅವ್ರಿಗೂ ಮರ್ಯಾದೆ ಏನು ಆಗಬೇಕು? ಓದೋಳು ಅವ್ರವ್ವನ ಮರ್ಯಾದೆ ಸತ್ತಬೇಕಾರ ಜಾಗ್ತಿದ್ಯಾ ಅಂತಲೇ ನೀನು? ಈಗ ಹಂಗೆ ನೀನು ಅವ್ರ ಒಡವೆ ಮಡಿಕೊಂಡಿದ್ದೆ ಅಂತ ಹೇಳಿದ್ಯಾ? ಬರೀ ಅವ್ರವ್ವ ದೆವ್ವಾಗಿ ಬಂದಿದ್ಲು ಅಂತ ಹೇಳಿದ್ಯಲ್ಲ. ನೀನು ಸುಮ್ಕೆ ಇಲ್ದಿರೋದೆಲ್ಲ ನನ್ನ ಮೇಲೆ ಹಬ್ಬಿಸ್ಬೇಡ, ಸುಮ್ಕೆ ಇದ್ಬಿಡು. ನಾನು ಏನು ಹೇಳಿದೆ? ಅವಳು ಸಾವಿತ್ರಿಗೆ ಮಾಡ್ತೀನಿ ಮನೆ ಮುಂಡೆ ಇಲ್ಲಿ ಬಂದು ಒಡವೆ ಕೇಳಿದ್ಲು, ಇಲ್ಲ ಅಂದಿದ್ದಕ್ಕೆ ಹಿಂಗೆಲ್ಲ ಹೇಳ್ಕೊಂಬತ್ತವಳ. ಓ ಸಾಕು ಇನ್ನು ಅವ್ರಂಗಿ ನಾಟಕಗಳ. ಹೋಗಿ ಅವಳು ಬಾಯಿ ಮುಚ್ಚು. ಆದರೆ ಸತೀಶನ ಕಿವಿಗೆ ಬಿದ್ದರೆ ಇಲ್ಲಿ ಬಂದು ನಿನ್ನ ಬಾಯಿ ಮುಚ್ಚಿಸ್ತಾನೆ. ನೀ ಸುಮ್ ಕುತ್ಕೋ. ಕಂಡವ್ರ ಮುಂದೆ ಎಲ್ಲ ಹೆಂಡ್ರು ಮಕ್ಳನ್ನ ಬಿಟ್ಕೊಂಡು ಬಂದಿದ್ದಕ್ಕೆ ಅವ್ನು ಬಂದು ನನ್ನ ಬಾಯಿ ಮುಚ್ಚಿಸ್ಬಿಡ್ತಾರಂತೆ. ನಿನ್ನ ಹತ್ರ ಏನು ಮಾತಾಡೋ ಪ್ರಯೋಜನ? ಹೋಗ ಸಾವಿತ್ರಿ ಮಾಡ್ತೀನಿ. ಅಷ್ಟಕ್ಕೂ ನಿನ್ಗೆ ಯಾರು ಹೇಳ್ದವ್ರು ವಿಷಯನ? ಸಾವಿತ್ರಿ ಆ ರತ್ನಮ್ಮನ ತವ ಹೇಳೋಳಂತೆ. ಆ ರತ್ನಮ್ಮನ ಗಂಡ ಲಕ್ಷ್ಮಣ ಬಂದು ನನ್ನನ್ನು ಕೇಳ್ದ, ನಾನು ಹೋಗ್ಲಾ ಕ್ಯಾಮೆ ನೋಡು ಅಂತ ಕಳಿಸಿದ್ದೆ. ಈ ವಿಷಯ ನಮ್ಮಲ್ಲಿರೋರ್ಗು ಬಿಟ್ಟರೆ ಇನ್ಯಾರಿಗೂ ಗೊತ್ತಿರಲಿಲ್ಲ. ಸಾವಿತ್ರಿ ಬಾಯಲ್ಲಿ ಬತ್ತು ಅಂದರೆ ಇನ್ಯಾರು ಹೇಳೋರು? ನೀನು ಹೇಳಿದ್ಯಾ, ಅದಕ್ಕೆ ನಿನಗೆ ಉಗಿಬೇಕು ಅಂತಿದ್ದೋ. ಸುಮ್ಕಿದ್ದವನ್ನ ಕೆದಕ್ಬಿಟ್ಟು ಉಗಿಸ್ಕೊತಿದ್ದಿ. ಫಸ್ಟ್ ಅವಳು ಬಾಯಿ ಮುಚ್ಚೋಗು.